ಇದ್ದಾರೆ ಅವ್ರು ಕೇಳ್ತಾ ಇದ್ದಾರೆ, ನೀವೇನ್ರಿ, ನೀವು ಯಾಕೆ ಇವತ್ತು ಮೌನ ವಹಿಸಿರಿ, ಹೇಳ್ರಿ ಯಾಕೆ ಹಿಂಗೆ ಮಾಡಿದ್ರಿ ನೀವು ಅಂತೇಳಿ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹತ್ತಿಗೊಂದು ಕಾಲ ಸುಸಿಗೊಂದು ಕಾಲ ಅಂದಂಗೆ ಇವತ್ತು ಮೋದಿಯವ್ರಿಗೆ ಕಾಲ ಬಂದದ ಉತ್ತರ ಕೊಡುವಂಥದ್ದು. ಯಾಕಂದರೆ ಪ್ರಶ್ನೆ ಕೇಳೋ ಜಾಗದಲ್ಲೇ ಇವತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ, ಅವ್ರ ತಾಯಿಯವರಿದ್ದಾರೆ, ಮಗಳಿದ್ದಾರೆ. ಆದರೆ ಪ್ರಶ್ನೆಗೆ ಉತ್ತರ ಕೊಡುವಂಥ ಶಕ್ತಿ ಇವತ್ತು ಉಳಿಸ್ಕೊಂಡಿದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ಮೋದಿ ಸರ್ಕಾರ ಅನ್ನೋದು ಮತ್ತೊಂದು ಪ್ರಶ್ನೆಗಳು. ಹೇಗೆ ಒಟ್ಟಾರೆಯಾಗಿ ನಮ್ಮ ಮೋದಿಯವರ ಸರ್ಕಾರ ತಮ್ಮ ವೈಫಲ್ಯಗಳ ಬಗ್ಗೆ ಮಾತಾಡೋದಿಲ್ಲ, ಮೌನಾಗಿ ಬಿಡ್ತದೆ. ಆದರೆ ಹೊಸ ಹೊಸ ಕನಸುಗಳು ಹುಟ್ಟಾಕೋದ್ರಲ್ಲೇ ಭಾಳಷ್ಟು ಮುಂದದ. ಇದು ಎಲ್ಲಿವರೆಗೆ ಅಂತ, ಯಾಕೆ ಇದು ಒಂದಿಷ್ಟು ಲಿಮಿಟ್ ಅದ. ಇದಕ್ಕೆ ಆ ಲಿಮಿಟ್ ದಾಟಿದ ಮೇಲೆ ಜನನೂ ನಂಬಲಿಕ್ಕೆ ಹೋಗೋದಿಲ್ಲ ಅನ್ನೋ ಸಹಿತ ನಾವು ತಿಳ್ಕೊಂಡು ಈ ದಿಶೆಯಲ್ಲಿ ಮುಂದುವರಿಬೇಕಾಗಿದೆ. ಏನಾದರೂ ಆಗಲಿ ಒಟ್ಟು ಜನಕ್ಕೆ ಅನ್ಯಾಯ ಆಗದೆ ಇರಲಿ ಅನ್ನೋದು ಸಾಮಾನ್ಯವಾದಂಥ ವಾದ ಮತ್ತು ಬೇಡಿಕೆ. ಮೋಸ್ಟ್ಲಿ ಅದು ಮಾಡ್ಬೋದು ಅಂತ ತಿಳ್ಕೊಂಡು, ಆದರೆ ಅದಕ್ಕೆ ಪೂರ್ವದಲ್ಲ ಈಗೇನಾದಂಥ ದಾಳಿಗಳಿದ್ದಾವೆ ಜನರ ಮೇಲೆ, ಅವೆಲ್ಲನೂ ಹಂತ ಆಗಲಾರ್ದಂಗೆ ಇನ್ನಷ್ಟು ಒಳ್ಳೆಯ ಆಡಳಿತ ಕೊಡುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಅದರಲ್ಲೂ ರೋಹಿತ್ ಸಿಂಗ್ ಅಂತ ಇಂಜಿನಿಯರ್ ಅವರು ಮೋದಿ ಸರ್ಕಾರದ ವೈಫಲ್ಯಗಳನ್ನು ಪಟ್ಟಿ ಮಾಡಿ ಅವುಗಳ ಏನಪ್ಪ ಅಂತಂದ್ರೆ ತಮ್ಮ ತಾವ ಏನಪ್ಪ ಅಂದರೆ ಹೊಗಳ್ಕೊಳ್ಳುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ತಪ್ಪು ಅನ್ನೋ ಮಾತನ್ನು ಈಗ ರೋಹಿತ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಮ್ಮ ಸೋಲುಗಳನ್ನು ಮೋದಿಯವರು ತೋರಿಸಿಕೊಳ್ಳಾರ್ದ ಹೊಸ ಹೊಸ ಮತ್ತು ಆಸೆ ತೋರಿಸಿ ಮುಂದುವರಿತಾ ಇದ್ದಾರೆ. ಇದು ಎಲ್ಲಿವರೆಗೆ ಅನ್ನೋದು ಇನ್ನೂ ಇವತ್ತು ಪ್ರಶ್ನೆ ಅಲ್ಲದ. ನೋಡೋಣ ಮುಂದಿನದಲ್ಲಿ ಏನಾಗ್ತದೆ. ಆದರೆ ಒಟ್ಟಾರೆಯಾಗಿ ಈಗಿನ ಪರಿಸ್ಥಿತಿಯಲ್ಲೇ ನಮ್ಮ ನಮ್ಮ ರೋಹಿತ್ ಸಿಂಗ್ ಅವರ ಮಾತುಗಳನ್ನು ಮತ್ತು ನೆನಪಿಸ್ಕೊಂಡ ವಿಚಾರ ಮಾಡಬೇಕಾಗಿದೆ. ಏನು ದೇಣಿಗೆ ಕೊಟ್ಟರು ಇವರು ಈ 11 ವರ್ಷಗಳಲ್ಲಿ ಅಂತ ಹೇಳ್ತಾ ಏನೂ ಇಲ್ಲ, ಅದಕ್ಕೆ ಮೌನ ಆಗಿದ್ದಾರೆ ಅಂತ ಅವ್ರ ಅಭಿಪ್ರಾಯ. ನಿಜವಾಗಿ ಮೌನ ಆಗಿದ್ದಾರೆ, ಅದು ಮತ್ತೇನೋ ಮಾತಾಡ್ತಾರೆ, ನೋಡ್ತಾ ಹೋಗೋಣ ಅಂತ ಹೇಳ್ತಾ H60 ನ್ಯೂಸ್ ಸೀತಾರಾಮ ಸತ್ಯದ ಕೈಗನ್ನಡಿ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ. ವಂದನೆಗಳು.